ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಬ್ಬರಲ್ಲೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ನಾವು ಇಂತಹ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ಬಳಸ್ಕೋಬೇಕು ಅಂತಿರ್ತಾರೆ. ಆದರೆ ಎಷ್ಟೋ ಜನರ ಜೀವನದಲ್ಲಿ ಮಾಹಿತಿಯ ಕೊರತೆಯಿಂದಾಗಿ ಅವರ ಅಭಿರುಚಿಗೆ ತಕ್ಕಂತಹ ವೃತ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾದರೆ ನಮ್ಮ ಅಭಿರುಚಿಗೆ ತಕ್ಕಂತೆ ಯಾವ ರೀತಿ ವೃತ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು, ಏನೆಲ್ಲ ಆಯ್ಕೆಗಳು ಇವತ್ತಿನ ದಿನದಲ್ಲಿ ಕಂಡುಬರುತ್ತೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಚಲತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕ್ಯಾಡ್ ಸೆಂಟರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋ ಸೆಲ್ವನ್ ನಮ್ಮ ಜೊತೆ ಇದ್ದಾರೆ. ಸೆಲ್ವನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗಾಗಲೇ ನಿಮಗೆ ಹೇಳಿದೆ, ಅಂದರೆ ಪ್ರತಿಯೊಬ್ಬರಲ್ಲೂ ಒಂದು ಆಸೆ ಇರುತ್ತೆ. ಆದರೆ ಆ ಆಸೆನ ಪೂರೈಸ್ಕೊಳ್ಳೋದಕ್ಕೆ ಮಾಹಿತಿಯ ಕೊರತೆ ಇರುತ್ತೆ. ಸೊ ನೀವು ಕ್ಯಾಡ್ ಸೆಂಟರ್ ನಡೆಸ್ತಾ ಇದ್ದೀರಾ. ಕ್ಯಾಡ್ ಸೆಂಟರ್ ಅಂದರೆ ಏನು, ಏನೆಲ್ಲ ತರಬೇತಿಗಳನ್ನು ಹೇಳ್ಕೊಡ್ಲಾಗುತ್ತೆ? ಕ್ಯಾಡ್ ಸೆಂಟರ್ ಅಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆ್ಯಂಡ್ ಡ್ರಾಫ್ಟಿಂಗ್ ಅಂತ ಹೇಳ್ತಾರಲ್ಲ, ಕಂಪ್ಯೂಟರ್ ಯೂಸ್ ಮಾಡಿ ಹೆಂಗೆ ಡಿಸೈನ್ ಮಾಡೋದೊಂದು ಟ್ರೈನಿಂಗ್ ಕೊಡೋದೇ ಕ್ಯಾಡ್ ಸೆಂಟರ್ ಕೆಲಸ. ಕ್ಯಾಡ್ ಸೆಂಟರ್ started about 23 years ago and started offering courses on computer design, drafting, modeling and animation, kind of a variety of programs. ಓಕೆ, ಇವಾಗ ಅಂದರೆ ಸಾಕಷ್ಟು ಜನ ಏನು ಅನ್ಕೋತಾರೆ ಅಂದರೆ, ಓಕೆ ಇವಾಗ ಒಂದು ಕೋರ್ಸಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಟೆಕ್ನಾಲಜಿ ಸರಿಯಾಗಿದೆಯಾ, ಅಂದರೆ ಲೇಟೆಸ್ಟ್ ಇನ್ಫಾರ್ಮೇಷನ್ ನಮಗೆ ಸಿಗುತ್ತಾ, ಲೇಟೆಸ್ಟ್ ಸಾಫ್ಟ್ವೇರ್ ಅಲ್ಲಿ ಅವೈಲೇಬಲ್ ಇದೆಯಾ ಅಂತ. ಸೊ ಕ್ಯಾಡ್ ಸೆಂಟರಲ್ಲಿ ಏನೆಲ್ಲ ರೀತಿಯ ಫೆಸಿಲಿಟೀಸ್ ಸಿಗುತ್ತೆ ಅಲ್ಲಿ ಬರೋರಿಗೆ? ಇಲ್ಲ, ಕ್ಯಾಡ್ ಸೆಂಟರ್ ಇಸ್ ದಿ ಏಷ್ಯಾಸ್ ಲಾರ್ಜೆಸ್ಟ್ ಕ್ಯಾಡ್ ಟ್ರೈನಿಂಗ್ ಕಂಪನಿ. ಓಕೆ, ಅಂದರೆ ದ ಓಲ್ಡೆಸ್ಟ್ ಕಂಪನಿ. ವಿ ಸ್ಟಾರ್ಟೆಡ್ ಇನ್ ದ ಇಯರ್ 1988. So we have the largest facility in the world for CAD training. If you look at, if somebody want to learn, a mechanical engineer or a civil engineer want to learn something in design, they look for the latest. Okay. CAD Center is being the largest in the world. We offer the courses which is latest. Okay. Okay, and we train close to 60,000 people a year. Okay. And we run about 320 centers in 13 countries. ಒಂದು ವರ್ಷಕ್ಕೆ 60,000 ವಿದ್ಯಾರ್ಥಿಗಳನ್ನ ಟ್ರೈನ್ ಮಾಡ್ತೀರಾ. ಯಾವೆಲ್ಲ ಕೋರ್ಸಸ್ ಸಿಗುತ್ತೆ ನಿಮ್ಮ ಹತ್ರ ಬಂದ್ರೆ? ಅಂದ್ರೆ ಇವಾಗ ಕ್ಯಾಡ್ ಸೆಂಟರ್ಗೆ ಬಂದ್ರೆ ಯಾವೆಲ್ಲ ರೀತಿಯ ಕೋರ್ಸ್ಗಳನ್ನ ಅವ್ರು ನೋಡಬಹುದು, ಯಾವೆಲ್ಲ ರೀತಿಯ ಆಯ್ಕೆಗಳು ಅವ್ರ ಮುಂದೆ ಇರುತ್ತೆ? CAD Center, as very specifically suggest, computer design ಅಂದರೆ ಅದು ಎಂಜಿನಿಯರಿಂಗ್ ಹುಡುಗರು ಓದೋದು, ಎಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಹುಡುಗರು, ಸ್ಟೂಡೆಂಟ್ ಓದ್ಬೋದು, ಇಲ್ಲಾಂದರೆ ಕೆಲಸ ಮಾಡೋರು ಓದ್ಬೋದು, ಎಂಜಿನಿಯರಿಂಗ್ ಕೆಲಸ ಮಾಡೋರು ಓದ್ಬೋದು ಕೋರ್ಸು. ಇಲ್ಲಿ ಸ್ಪೆಸಿಫಿಕ್ ಬ್ರಾಂಚಸ್ಸು, ಎಂಜಿನಿಯರಿಂಗ್ ಅಂದರೆ ಮೆಕ್ಯಾನಿಕಲ್, ಸಿವಿಲ್, ಆರ್ಕಿಟೆಕ್ಚರ್, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್, ಅಂದರೆ ಎಷ್ಟೊಂದು ಬ್ರಾಂಚಸ್ ಇದೆ. ಕ್ಯಾಡ್ ಸೆಂಟ್ರಲ್ಲಿ ಎಲ್ಲ ಕೋರ್ಸ್ ಇದೆ. ಮೆಕ್ಯಾನಿಕಲ್ ಕ್ಯಾಡ್, ಸಿವಿಲ್ ಕ್ಯಾಡ್, ಎಲೆಕ್ಟ್ರಿಕಲ್ ಕ್ಯಾಡ್, ಎಲೆಕ್ಟ್ರಾನಿಕ್ಸ್ ಕ್ಯಾಡ್ ಅಂದರೆ ಸ್ಪೆಸಿಫಿಕ್ ಇಂಡಸ್ಟ್ರಿ ಸ್ಪೆಸಿಫಿಕ್ ಕೋರ್ಸಸ್ಸು. ಈಗ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದರೆ ಅವರು ಮೆಕ್ಯಾನಿಕಲ್ ಕ್ಯಾಡ್ ಓದ್ಬೋದು, ಸಿವಿಲ್ ಅಂದರೆ ಸಿವಿಲ್ ಕ್ಯಾಡ್ ಓದ್ಬೋದು. ಸೊ ಸ್ಪೆಸಿಫಿಕ್ ಇಂಡಸ್ಟ್ರಿ ಸ್ಪೆಸಿಫಿಕ್ ಡಿಸೈನ್ ಕೋರ್ಸಸ್ಸು. ಸೊ ಎಂಜಿನಿಯರಿಂಗ್ಲಿ ಯಾವ್ದು ಬ್ರಾಂಚ್ ಇದೋ, ಯಾವ್ದು ರೀತಿಯಲ್ಲಿ ಅವರು ಎಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾರೋ ಸೇಮ್ ಟೆಕ್ನಾಲಜಿ ಇನ್ ಕಂಪ್ಯೂಟರ್ ಡಿಸೈನ್ ಅವ್ರು ಓದ್ಬೋದು. ಓಕೆ, ಹಾಗಾದರೆ ಯಾರಿಗೆಲ್ಲ ನೀವು ಸಜೆಸ್ಟ್ ಮಾಡ್ತೀರಾ? ಅಂದರೆ ಈ ಕ್ಯಾಡ್ ಆಗಿರಲಿ, ಕ್ಯಾಮ್ ಆಗಿರಲಿ, ಇವುಗಳನ್ನು ಪಡ್ಕೋಬಹುದು, ಈ ತರಬೇತಿಗಳನ್ನು ಪಡ್ಕೊಳ್ಳಿ, ನಿಮಗೆ ಒಳ್ಳೇದಾಗುತ್ತೆ ಅಂತ ಯಾವೆಲ್ಲ ವಿದ್ಯಾರ್ಥಿಗಳಿದ್ರೆ ಬಳಕೆ ಪಡ್ಕೋಬಹುದು? ಯಾರು ಎಂಜಿನಿಯರ್ ಅಂತ ಯಾರು ಕರೀತಾರೋ ಅವರು, ಯಾರು whoever calls themselves an engineer, okay, they have to learn CAD. Engineer, draftsman, whoever it is, anybody doing anything relating to engineering, they have to learn CAD. In fact, if you take first year of engineering, ಫಸ್ಟ್ ಇಯರ್ ಯಾವ್ದು ಯೂನಿವರ್ಸಿಟಿ ಫಸ್ಟ್ ಇಯರ್ ಕಾಮನ್, ಬ್ರಾಂಚ್ ಏನಿಲ್ಲ, ಮೆಕ್ಯಾನಿಕಲ್, ಸಿವಿಲ್ ಎಲ್ಲರೂ ಒಂದೇ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಮನ್ ಆಗುತ್ತೆ. ಫಸ್ಟ್ ಇಯರಲ್ಲಿ ಕ್ಯಾಡ್ ಇದೆ, ಸಬ್ಜೆಕ್ಟ್ ಇದೆ. ಯೂನಿವರ್ಸಿಟಿ ಕರಿಕ್ಯುಲಮಲ್ಲಿ ಫಸ್ಟ್ ಇಯರಲ್ಲಿ ಎಂಜಿನಿಯರಿಂಗ್ ಡ್ರಾಫ್ಟಿಂಗ್ ಅಂತ ಮುಂದೆ ಇತ್ತು, ಈಗ ಅದು ಕ್ಯಾಡ್ ಆಯಿತು. ಸೆಕೆಂಡ್ ಇಯರ್ ಹೋಗ್ಬಿಟ್ರೆ ಮೆಕ್ಯಾನಿಕಲ್ ಅಂದರೆ ಮೆಕ್ಯಾನಿಕಲ್ ಡಿಸೈನ್ ಅಂತ ಬಂದುಬಿಡುತ್ತೆ, ಸಿವಿಲ್ ಅಂದರೆ ಕನ್ಸ್ಟ್ರಕ್ಷನ್ ಡಿಸೈನ್ ಅಂತ ಬರುತ್ತೆ. ಸೊ ಎಲೆಕ್ಟ್ರಾನಿಕ್ಸ್ ಅಂದರೆ ಎಲೆಕ್ಟ್ರಾನಿಕ್ ಡಿಸೈನ್ ಆಟೋಮೇಷನ್ ಅಂತ ಬಂದುಬಿಡುತ್ತೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ ಇಂಜಿನಿಯರ್ ಎಲ್ಲರೂ ಓದ್ಬೋದು, ಎಲ್ರಿಗೂ ಇದು ಕೋರ್ಸ್ ಇದೆ. ಪಾಲಿಟೆಕ್ನಿಕ್ ಸ್ಟೂಡೆಂಟ್ ಅಂದರೆ ಪಾಲಿಟೆಕ್ನಿಕ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರಲ್ಲಿ ಫಸ್ಟ್ ಇಯರ್ಲಿಂದ ಡ್ರಾಫ್ಟಿಂಗು, ಸೆಕೆಂಡ್ ಇಯರ್ಲಿ ಮಾಡಲಿಂಗು, ಥರ್ಡ್ ಇಯರ್ ಅಂದರೆ ಅನಾಲಿಸಿಸು ಇಲ್ಲ ಮ್ಯಾನುಫ್ಯಾಕ್ಚರಿಂಗ್. Likewise in engineering, first year AutoCAD drafting, the basic drafting, second year andre mechanical andre engineering design, civil andre civil design, third year hoಗ್ಬಿಟ್ರೆ ಇಲ್ಲಿ mechanical ಅಲ್ಲಿ engineering design analysis ಬರುತ್ತೆ, civil ಅಲ್ಲಿ structural design analysis ಬರುತ್ತೆ. So 4 year of engineering, there is a course in every year. There is a course for the first year, there is a course for the second year, there is a course for third year, there is a course for the final year students. So they have to learn full course during their engineering.
ಓಕೆ, ಬೇರೆ ಸಂಸ್ಥೆಗಳಿಗೂ ಕ್ಯಾಡ್ ಸೆಂಟರ್ಗೂ ಇರುವಂತಹ ವ್ಯತ್ಯಾಸ ಏನು ಅಂತೀರಾ? ಯಾಕಂದರೆ ಇಂಜಿನಿಯರಿಂಗ್ ಓದುವಂತಹ ಪ್ರತಿಯೊಬ್ಬರಿಗೂ ಇದು ತುಂಬ ಮುಖ್ಯ ಅಂತ ಹೇಳ್ತೀರಾ. ಹಾಗಾದರೆ ಬೇರೆ ಸಂಸ್ಥೆಗಳು, ಇಂಜಿನಿಯರಿಂಗ್ ಕಲಿಸುವಂತಹ ಸಂಸ್ಥೆಗಳಿಗೂ ಕ್ಯಾಡ್ ಸೆಂಟರ್ನಲ್ಲೂ ಏನು ವ್ಯತ್ಯಾಸ ಕಾಣಬಹುದು? First is CAD Center is a dedicated company. Okay. 23 years focused on CAD education. Okay. And largest in the world. We are completely core competence ಅಂತ ಹೇಳ್ತಾರಲ್ಲ, ಕೋರ್ ಕಾಂಪಿಟೆನ್ಸ್ ಥರ ಅವ್ರ ಈಗ 23 ಇಯರ್ಸ್ ಫುಲ್ ಆ್ಯಂಡ್ ಫುಲ್ಲು ಕ್ಯಾಡ್ ಬಗ್ಗೆ ಫುಲ್ ರಿಸರ್ಚ್ ಮಾಡಿ ಕೋರ್ಸಸ್ ಡೆವಲಪ್ ಮಾಡಿ ಅದು ವಿ ಆರ್ ಟೀಚಿಂಗ್ ಫಾರ್ ದಿ ಸ್ಟೂಡೆಂಟ್ಸ್. ದಿಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, CAD Center students after the course they are employed in the industry. Okay. Now today if somebody is completing CAD going for a job, most probably they will be interviewed by another CAD Center student. ಅವರು ಇಂಟರ್ವ್ಯೂ ಹೋಗುವಾಗ ಅಲ್ಲಿ ಅವ್ರು ಇಂಟರ್ವ್ಯೂ ಮಾಡೋರು CAD Center ಹುಡುಗರೆ, CAD Center ಓದಿರೋರು. ಸೊ ದಟ್ ವೇ CAD Center has trained more than 6 lakh people in the last 23 years. 6 lakh engineers in India. So we have trained so many people. So we have the expertise of training so many people. More than 5,000 corporate houses. You name any engineering company, they are using our services. In the sense they get trained, their engineers are getting trained by CAD Center. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, CAD ಸೆಂಟರ್ನ ಬಗ್ಗೆ ಏನಾದರೂ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಿ ಈ ಮೂಲಕ ಉತ್ತರವನ್ನು ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.